ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ ಆರಂಭ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿಯನ್ನು ನಡೆಸಿದೆ. ಸಂಧಾನದ ಮಾತುಕತೆ ವಿಫಲ ಆದ ಬೆನ್ನಲ್ಲೇ ಈ ಒಂದು ಅಟ್ಯಾಕ್ ಆಗ್ತಾ ಇರುವಂತದ್ದು. ಅತ್ಯಾಧುನಿಕ ಯುದ್ಧ ವಿಮಾನಗಳ ಮೂಲಕ ಏರ್ ಸ್ಟ್ರೈಕ್ ಅನ್ನು ಮಾಡಲಾಗಿದೆ. ಗಮನಿಸ್ತಾ ಹೋಗಬಹುದು. ಈಗಾಗಲೇ ಇರಾನ್ನ ಸುತ್ತಮುತ್ತ ಅಮೆರಿಕದ ಸೇನೆಗಳು, ಅದರ ಜೊತೆಗೆ ಅತ್ಯಾಧುನಿಕ ವೆಪನ್ಗಳು ಕೂಡ ಅಲ್ಲಿರುವಂಥದ್ದು ನೋಡ್ತಾ ಇರಬಹುದು ಸ್ಕ್ರೀನ್ ನಲ್ಲಿ ಯಾವ ರೀತಿ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನು ಮಾಡಿದೆ ಅಂತ. ಇಸ್ರೇಲ್ನ ಜೊತೆಗೆ ಅಮೆರಿಕ ಕೂಡ ಕೈಗೂಡಿಸಿ ಜಂಟಿಯಾಗಿ ಒಂದು ಅಟ್ಯಾಕ್ ಮಾಡಿರೋದು. ಅದಾದ ಮೇಲೆ ಬಹ್ರೇನ್, UAE, ಕತಾರ್ ಮೇಲೂ ಕೂಡ ಇರಾನ್ ಪ್ರತಿದಾಳಿಯನ್ನು ನಡೆಸಿದೆ. ಮಹಾಯುದ್ಧದ ಕಾರ್ಮೋಡ ಮಧ್ಯಪ್ರಾಚ್ಯದಲ್ಲಿ ಆವರಿಸಿಕೊಂಡಿರೋದು. ಈ ಬಹ್ರೇನ್, UAE, ಕತಾರ್ನವರು ಏನಿದ್ದಾರೆ ಈ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಏನಪ್ಪಾ ಅಂತಂದ್ರೆ, ಯುದ್ಧವನ್ನ ನಮ್ಮ ನೆಲದಲ್ಲಿ ಮಾಡಬೇಡಿ ನೀವು ದಯವಿಟ್ಟು, ಯಾಕಂದ್ರೆ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಅವರು ಕೂಡ ಒಂದಷ್ಟು ಮನವಿಗಳನ್ನ ಮಾಡಿದ್ರು. ಬಟ್ ಇರಾನ್ ಈಗ ಏನ್ ಮಾಡಿದೆ, ಪ್ರತಿದಾಳಿಯಾಗಿ ಬಹ್ರೇನ್ ಇರಬಹುದು, UAE ಇರಬಹುದು, ಕತಾರ್ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿರೋದು. ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ರೆ ಎಷ್ಟು ಭೀಕರವಾಗಿದೆ ಆ ಒಂದು ಅಟ್ಯಾಕ್ ಅನ್ನುವಂಥದ್ದು. ಇಸ್ರೇಲ್ ಹಾಗೂ ಅಮೆರಿಕ ಈಗಾಗಲೇ ಇರಾನ್ ಮೇಲೆ ಜಂಟಿ ದಾಳಿಯನ್ನು ನಡೆಸಿದೆಯಲ್ಲ, ಇದಕ್ಕೀಗ ಇರಾನ್ ಪ್ರತಿದಾಳಿಯನ್ನು ನಡೆಸಿದೆ. ಏಕಕಾಲಕ್ಕೆ ಇಸ್ರೇಲ್, ಬಹ್ರೇನ್, UAE, ಕತಾರ್ ಮೇಲೆ ದಾಳಿ ಆಗಿರೋದು. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿ ಇರಾನ್ ಪ್ರತಿದಾಳಿಯನ್ನು ಮಾಡಿರೋದು. UAE ರಾಜಧಾನಿ ಅಬುದಾಬಿಯಲ್ಲೂ ಕೂಡ ಸ್ಫೋಟಗಳು ಕೇಳಿ ಬಂದಿವೆ. ಕತಾರ್ ಕ್ಷಿಪಣಿ ರಕ್ಷಣಾ ಪಡೆ ಇರಾನ್ ಕ್ಷಿಪಣಿಗಳನ್ನ ಹೊಡೆದು ಹಾಕಿದೆ. ಮೂಲಗಳ ಪ್ರಕಾರ ಇರಾನ್ ಮೇಲೆ ದಾಳಿ ಮಾಡೋಕೆ ಅಮೆರಿಕ ಅಬುದಾಬಿ, ಕತಾರ್ನ ದೋಹಾದಲ್ಲಿರುವಂತಹ ವಾಯು ನೆಲೆಗಳನ್ನ ಸ್ಥಾಪನೆ ಮಾಡಿತ್ತು. ಈ ಒಂದು ವಾಯು ನೆಲೆಗಳನ್ನೇ ಇರಾನ್ ಟಾರ್ಗೆಟ್ ಮಾಡಿ ಈಗಾಗಲೇ ಅಟ್ಯಾಕ್ ಅನ್ನು ಮಾಡಿ ಆ ಒಂದು ವಾಯು ನೆಲೆಗಳನ್ನ ಹೊಡೆದುರುಳಿಸಿದೆ. ಇರಾನ್ ಮೇಲೆ ಇಸ್ರೇಲ್ನಿಂದ ಬಾಂಬ್ಗಳ ಸುರಿಮಳೆಗೈಯಲಾಗಿದೆ. ಈಗಾಗಲೇ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ಈಗ ಪ್ರತಿದಾಳಿಯ ಸರದಿ ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ ಇರಾನ್. ಇಸ್ರೇಲ್ ಮೇಲೂ ದಾಳಿಗೆ ಖಮೇನಿ ಆಡಳಿತ ಸಜ್ಜಾಗಿದೆ. ಬೆಂಜಮಿನ್ ನೆತನ್ಯಾಹು ದೇಶದಲ್ಲಿ ದಿಢೀರ್ ಅಂತ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಎಮರ್ಜೆನ್ಸಿ ಘೋಷಣೆ ಆಯಿತು ಅಂತಂದ್ರೆ ಯುದ್ಧದ ವಾತಾವರಣದಲ್ಲಿ ನಿರ್ಮಾಣ ಆಗಿದೆ ಅಂತ ಅರ್ಥ. ಯುದ್ಧಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೀವಿ ಅಂತ ಅರ್ಥ. ಎಮರ್ಜೆನ್ಸಿ ಅಂತಂದ್ರೆ ಅಲ್ಲಿನ ನಿವಾಸಿಗಳು ಎಲ್ಲರೂ ಕೂಡ ಮನೆಯೊಳಗಡೆ ಇರಬೇಕು, ಯಾರು ಕೂಡ ಅನಗತ್ಯವಾಗಿ ಹೊರಗಡೆ ಓಡಾಟ ಮಾಡೋದು ಬೇಡ, ನಿಮ್ಮ ಸುರಕ್ಷತೆಯನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳಿದೆ. ಇಸ್ರೇಲ್ನ ಜೆರುಸಲೇಂನಲ್ಲಿ ಎಮರ್ಜೆನ್ಸಿ ಸೈರನ್, ಅದ್ರ ಜೊತೆಗೆ ಮನೆ ಬಿಟ್ಟು ಹೊರಗೆ ಬರದಂತೆ ಜನರಿಗೆ ಇಸ್ರೇಲ್ ಸೂಚನೆ ಕೊಟ್ಟಿದೆ. ಅದ್ರ ಜೊತೆಗೆ ಭಾರತದಿಂದಲೂ ಕೂಡ ಅನಿವಾಸಿ ಭಾರತೀಯರಿಗೆ ಎಚ್ಚರಿಕೆಯ ಸಂದೇಶವನ್ನ ಭಾರತೀಯ ರಾಯಭಾರಿ ಕಚೇರಿ ರವಾನಿಸಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ದಾಳಿಯನ್ನು ತತ್ತರಿಸಿ ಹೋಗಿದೆ. ಇರಾನ್ ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇರುವಂತದ್ದು. ಈಗ ದೊಡ್ಡ ಮಹಾಯುದ್ಧ ಆಗಿ ಹೋಗ್ಬಿಡತ್ತಾ, ಹೇಗೆ ಇದೇನದು ಮುನ್ಸೂಚನೆನ ಹೇಗೆ ಅಂತ? ತನುಶ್ರೀ, ಮಹಾಯುದ್ಧ ಶುರುವಾಗಿದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮುನ್ಸೂಚನೆ ಇಲ್ಲ. ಸಂಪೂರ್ಣವಾಗಿ ಆಲ್ ಔಟ್ ಯುದ್ಧವನ್ನ ಈಗ ಘೋಷಣೆಯನ್ನ ಮಾಡಿರುವಂತದ್ದು ಅಮೆರಿಕ ಇರ್ಬೋದು ಅಥವಾ ಇಸ್ರೇಲ್ ಇರ್ಬೋದು. ಅದರಲ್ಲೂ ಪ್ರಮುಖವಾಗಿ ಅಮೆರಿಕ ಇದನ್ನ ಆಲ್ ಔಟ್ ಎಪಿಕ್ ಫ್ಯೂರಿ ಅನ್ನುವಂತ ಒಂದು ಹೆಸರನ್ನ ಕೊಟ್ಟು ಆ ಒಂದು ಅಡಿಯಲ್ಲಿ ದಾಳಿಯನ್ನ ಆರಂಭಿಸಿರುವಂತದ್ದು. ಇವತ್ತು ಬೆಳಗ್ಗೆನೆ ಡೊನಾಲ್ಡ್ ಟ್ರಂಪ್ ಲೈವ್ಗೆ ಬಂದಂತ ಸಂದರ್ಭದಲ್ಲಿ ನಾವು ಈ ದಾಳಿಯನ್ನ ಸಂಘಟಿಸ್ತಾ ಇದ್ದೀವಿ, ಅಲ್ಲಿರ್ತಕ್ಕಂಥ ಜನರೆಲ್ಲ ಒಗ್ಗೂಡಬೇಕು, ಜೊತೆಗೆ ಅಲ್ಲಿಯ ಖಮೇನಿ ಆಡಳಿತವನ್ನ ಕಿತ್ತೊಯ್ಯಬೇಕು, ಈ ಒಂದು ಅವಕಾಶವನ್ನ ಬಳಸಿಕೊಳ್ಳಿ ಅನ್ನುವಂತ ಕರೆಯನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿರ್ತಾರೆ. ಆದ್ರೆ ಅದಾದ ಬಳಿಕ ನಡೆದಿರ್ತಕ್ಕಂಥ ಒಂದೊಂದು ದಾಳಿಗಳು ಕೂಡ ತನ್ನ ಭೀಕರತೆಯನ್ನ ಬಿಚ್ಚಿ ಇಡ್ತಾ ಇದ್ದಾವೆ. ನಾವು ಪ್ರಮುಖವಾಗಿ ಗಮನಿಸೋದಾದ್ರೆ ಇಲ್ಲಿಯ ತನಕ ಕೂಡ ನೋಡ್ತಾ ಇದ್ರೆ ಒಂದು ಕಡೆಯಿಂದ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನ ಮಾಡ್ತಾ ಇದ್ರೆ, ಪ್ರತಿ ದಾಳಿಯಾಗಿ ಈ ಇರಾನ್ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ವಯಂ ಅನ್ನ ವಹಿಸ್ತಾ ಇಲ್ಲ. ಯಾಕಂದ್ರೆ ಇರಾನ್ ಬಳಿಯಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳಿರುವಂತದ್ದು. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂದ್ರೆ ಖಂಡಾಂತರ ಕ್ಷಿಪಣಿ ಅಂತ ಹೇಳ್ತೀವಿ. ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಹೋಗುವಂತದ್ದು. ಸುಮಾರು 3000 ಕಿಲೋಮೀಟರ್, 2500 ಕಿಲೋಮೀಟರ್ ಇಷ್ಟು ದೂರದಲ್ಲಿ ಕಾರುವಕ್ಕಾಗಿ ದಾಳಿಯನ್ನು ನಡೆಸಬಲ್ಲುವಂತ ಕ್ಷಿಪಣಿಗಳ ಪಡೆಯನ್ನೇ ಇರಾನ್ ಹೊಂದಿರುವಂತದ್ದು. ಒಂದು ಕಡೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ತನ್ನ F-15 ಅಥವಾ F-22 ರಾಪ್ಟರ್ಸ್ ಯುದ್ಧ ವಿಮಾನಗಳೇನಿದ್ದಾವೆ ಅವುಗಳನ್ನ ಬಳಸಿಕೊಂಡು ದಾಳಿಯನ್ನು ನಡೆಸ್ತಾ ಇದ್ರೆ, ಇರಾನ್ ತಾನು ಇದ್ದಲ್ಲಿಂದಲೇ
ಕ್ಷಿಪಣಿ ದಾಳಿಯನ್ನ ಸಾಕಷ್ಟು ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಮಾಡಿರುವಂತದ್ದು. ಆದ್ರೆ ಈ ಕ್ಷಿಪಣಿ ದಾಳಿಯನ್ನ ಮಾಡಿರುವಂತ ಸಂದರ್ಭದಲ್ಲಿ ಆಯಾ ದೇಶಗಳ ಮೇಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಇರಾನ್ ಯಾವೆಲ್ಲ ದೇಶದ ಮೇಲೆ ದಾಳಿಯನ್ನ ಮಾಡಿದ್ಯೋ, ಯಾವೆಲ್ಲ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿದ್ಯೋ ಅಲ್ಲೆಲ್ಲ ಕೂಡ ಅಮೆರಿಕದ ಒಂದು ಯುದ್ಧ ಅಂದ್ರೆ ಅಮೆರಿಕದ ಸೇನಾ ನೆಲೆಗಳು ಇರುವಂತಹ ಪ್ರದೇಶ ಅದು. ಅಂತಹ ಸೇನಾ ನೆಲೆಗಳು ಇರುವಂತಹ ಪ್ರದೇಶದ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಈಗಷ್ಟೇ ಒಂದು ಬಿಗ್ ಬ್ರೇಕಿಂಗ್ ಬಂದಿರುವಂತದ್ದು, UAE ದೇಶ ಹೇಳಿದೆ ಆ ಒಂದು UAE ಮೇಲೆ, ಅಬುಧಾಬಿ ಮೇಲೆ ನಡೆದಿರ್ತಕ್ಕಂಥ ಕ್ಷಿಪಣಿ ದಾಳಿಯನ್ನ ಏನೋ ತಡೆಗಟ್ಟಲಾಗಿದೆ ಆಗಸದಲ್ಲಿಯೇ. ಆದರೆ ಹಾಗೆ ನಡೆದಿರ್ತಕ್ಕಂಥ ದಾಳಿಯಲ್ಲಿ ಓರ್ವ ವ್ಯಕ್ತಿಯ ಅದರ ಡೆಬ್ರಿಸ್ಗಳು ಅಂದ್ರೆ ಕ್ಷಿಪಣಿಯ ತುಂಡು ಭಾಗಗಳು ಬಿದ್ದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನ ಈಗಷ್ಟೇ UAE ದೇಶ ಕೂಡ ಕೊಟ್ಟಿರುವಂತದ್ದು. ಇನ್ನ ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ಇರಾನ್ನ ದಾಳಿಯನ್ನು ನಾವು ಗಮನಿಸೋದಾದ್ರೆ ಪ್ರಮುಖವಾಗಿ ಜುಫೇರ್ ಬೇಸ್ ಮತ್ತು ಅಲ್ ಉದೇದ್ US ಅಮೆರಿಕದ ಮನಾಮ ಬಹ್ರೇನಲ್ಲಿರ್ತಕ್ಕಂಥ ಈ ಬೇಸ್ಗಳೇನಿದಾವೆ ಆ ಒಂದು ಬೇಸ್ಗಳ ಮೇಲೆ ದಾಳಿಯನ್ನ ಇರಾನ್ ಮಾಡಿದೆ. ಜೊತೆಗೆ ಕತಾರ್ ಮೇಲೆ ಕೂಡ ದಾಳಿಯನ್ನ ಮಾಡಿರುವಂತದ್ದು. ಜೊತೆಗೆ ಕತಾರ್ ಏನ್ ಮಾಡಿದೆ, ಕ್ಷಿಪಣಿಯನ್ನ ಆ ಒಂದು ಆಗಸದಲ್ಲಿಯೇ ತಡೆಯುವಲ್ಲೇ ಯಶಸ್ವಿ ಆಗಿರುವಂತದ್ದು. ಆದ್ರೆ ಅದರ ಡೆಬ್ರಿಸ್ಗಳು ಸಾಕಷ್ಟು ಹಾನಿಯನ್ನ ಉಂಟು ಮಾಡ್ತಾ ಇದ್ದಾವೆ. ಇನ್ನ ಬಹ್ರೇನ್ ಮೇಲೆ ಕೂಡ ದಾಳಿ ನಡೆದಿರುವಂತದ್ದು. ಜೊತೆಗೆ ಜುಫೇರ್ ಬೇಸ್ ಏನಿದೆ, ಜೊತೆಗೆ ಉದೇಡ್ ಬೇಸ್ US ಬೇಸ್ ಏನಿದೆ ಅಲ್ಲಿ ಸಾಕಷ್ಟು ಹಾನಿಗಳಾಗಿದ್ದಾವೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಇನ್ನ ಮಿಸೈಲ್ ಅಟ್ಯಾಕ್ಗಳು ಅಬುಧಾಬಿ ಮೇಲೆ, ಕುವೈತ್ ಮೇಲೆ ಆಗಿರುವಂತದ್ದು. ಅಲ್ಲಿ ಕೂಡ ಈಗ ಅಬುಧಾಬಿಯಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತ ಮಾಹಿತಿ ಬರ್ತಾ ಇರುವಂತದ್ದು. ಇದರ ಭೀಕರತೆಯನ್ನು ನಾವು ನೋಡ್ತಾ ಹೋಗ್ಬೇಕು ಧನುಶ್ರೀ. ಈಗ ಒಂದು ದಾಳಿಯನ್ನ ಇರಾನ್ ಏನೋ ಮಾಡ್ತಾ ಇದೆ, ಆದ್ರೆ ಆಯಾ ದೇಶಗಳು ತನ್ನ ದೇಶದ ಸಾರ್ವಭೌಮತೆಯ ಮೇಲೆ ನಡೆದಿರ್ತಕ್ಕಂಥ ಮಹಾ ದಾಳಿ ಇದು ಅಂತ ಪರಿಗಣನೆಗೆ ತೆಗೆದುಕೊಳ್ತವೆ. ಹಾಗೆ ಒಂದು ವೇಳೆ ತೆಗೆದುಕೊಂಡದ್ದೇ ಆದ್ರೆ ಆಯಾ ದೇಶಗಳು ಕೂಡ ಈ ಯುದ್ಧವನ್ನ ಜಾಯಿನ್ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ. ಇನ್ನ ಪ್ರಮುಖವಾಗಿ ಮಧ್ಯಪ್ರಾಚ್ಯದಂತ ಹಾರುವ ಎಲ್ಲ ವಿಮಾನಗಳನ್ನ ಕೂಡ ಸದ್ಯದ ಮಟ್ಟಿಗೆ ಭಾರತದ DGCA ಏನಿದೆ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಏನಿದೆ, ಅವರು ನಿಷೇಧವನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಅಂದ್ರೆ ಭಾರತದಿಂದ ಮಧ್ಯಪ್ರಾಚ್ಯ ಅದರಲ್ಲೂ ವೆಸ್ಟ್ ಏಷ್ಯಾ ಏನಿದೆ ಆ ಒಂದು ಪ್ರದೇಶಕ್ಕೆ ಹಾರುವಂತ ಯಾವುದೇ ಒಂದು ಸಾರ್ವಜನಿಕ ವಿಮಾನಗಳು ಈಗ ಸದ್ಯಕ್ಕೆ ಹಾರಾಟವನ್ನ ನಡೆಸೋದಿಲ್ಲ ಅನ್ನುವಂತ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಜೊತೆಗೆ ಇನ್ನೂ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಅಂದ್ರೆ ಒಂದು US ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನೇನೋ ಮಾಡಿದಾವೆ, ಆದ್ರೆ ಹಾಗೆ ಮಾಡಿರ್ತಕ್ಕಂಥ ದಾಳಿಗೆ ಪ್ರತಿಯಾಗಿ ಮತ್ತೊಂದು ಕಡೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಈಗ ಇಸ್ರೇಲ್ ಮೇಲೆ ಕೂಡ ಇರಾನ್ನ ಕ್ಷಿಪಣಿಗಳು ಬಂದು ಬೀಳ್ತಾ ಇರುವಂತದ್ದು. ಹೀಗಾಗಿ ಈ ಸಂಪೂರ್ಣವಾಗಿ ಈ ಸ್ಥಿತಿಗತಿಯನ್ನ ಅವಲೋಕನ ನಾವು ಮಾಡ್ತಾ ಹೋಗೋದಾದ್ರೆ ಅತಿ ಭೀಕರವಾಗಿರ್ತಕ್ಕಂಥ ಮತ್ತು ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಯುದ್ಧ ಇನ್ನೊಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಾವು ಭಾರತ ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸಿದ್ದೀವಿ, ಅದ್ರ ಜೊತೆಗೆ ಮತ್ತೊಂದು ದೇಶದ ಯುದ್ಧವನ್ನು ನಿಲ್ಲಿಸ್ತೀವಿ, ಶಾಂತಿ ಸ್ಥಾಪನೆಯನ್ನ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಅನಿವಾರ್ಯವಾಗಿ ಇಲ್ಲಿ ಯುದ್ಧಕ್ಕೆ ಹೋಗ್ತಾ ಇದ್ದಾರಲ್ಲ, ಕಾರಣ ಏನು ಅಂತ? ಈ ಯುದ್ಧವನ್ನ ನಾವು ನಿಲ್ಸಿದೀವಿ ಅಂತ ಹೇಳಿಕೊಳ್ಳುವಂಥದ್ದು ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಆಗಿರುತ್ತೆ ಡೊನಾಲ್ಡ್ ಟ್ರಂಪ್ ಅವರು ನೋಡೋದಕ್ಕೆ ಮತ್ತು ಆಕ್ಟ್ ಮಾಡೋದನ್ನ ನೋಡಿದ್ರೆ ಒಬ್ಬ ಬಫೂನ್ ರೀತಿಯಾಗಿ ಆಕ್ಟ್ ಅನ್ನ ಮಾಡ್ತಾರೆ. ಆದ್ರೆ ಅತಿ ಬುದ್ಧಿವಂತಿಕೆಯಿಂದ ಇಡೀ ವಿಶ್ವದ ಗಮನವನ್ನ ಬೇರೆ ಕಡೆಗೆ ತಿರುಗಿಸಿ ತನ್ನ ಒಂದು ಬೇಳೆಯನ್ನು ಬೇಯಿಸಿಕೊಳ್ಳೋದ್ರಲ್ಲಿ ನಿಸ್ಸೀಮವಾಗಿರುವುದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಈಗ ಪ್ರಮುಖವಾಗಿ ಇರಾನ್ ಮೇಲೆ ಮಾಡ್ತಿರುವಂತಹ ದಾಳಿಗೆ ಅವರು ಕೊಡ್ತಿರುವಂತಹ ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಖಮೇನಿ ಸರ್ಕಾರ ಏನಿದೆ ಅದು ಎಕ್ಸ್ಟ್ರೀಮಿಸ್ಟ್ ಆಗಿರ್ತಕ್ಕಂಥ ಒಂದು ಸರ್ಕಾರ. ಜೊತೆಗೆ ಖಮೇನಿ ಆಡಳಿತದಲ್ಲಿ ಅತಿ ಹೆಚ್ಚಾಗಿ ಡ್ರಗ್ಸ್ ಅನ್ನ ಅಮೆರಿಕಕ್ಕೆ ರಫ್ತು ಮಾಡ್ಲಾಗ್ತಾ ಇದೆ. ಈ ಒಂದು ಅರೇಬಿಯನ್ ಸಿ ಏನಿದೆ ಅಥವಾ ಅರೇಬಿಯನ್ ಸಮುದ್ರ ಏನಿದೆ ಆ ಸಮುದ್ರದಲ್ಲಿ ಸಾಕಷ್ಟು ಪೈರೇಟ್ಸ್ ಗಳಿದ್ದಾರೆ. ಜೊತೆಗೆ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸ್ತಾ ಇರುವಂತಹ ಹೌತೀಸ್ ಮಿಲಿಟನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಮಿಲಿಟನ್ಸ್ ಗ್ರೂಪ್ಗಳೇನಿದಾವೆ ಅವರಿಗೆ ಹಣಕಾಸಿನ ನೆರವನ್ನ ಜೊತೆಗೆ ಶಸ್ತ್ರಾಸ್ತ್ರಗಳನ್ನ ಇರಾನ್ ಪೂರೈಕೆ ಮಾಡ್ತಾ ಇದೆ ಅನ್ನುವಂತ ಆರೋಪಗಳನ್ನ ಅದರ ಮೇಲೆ ನಿರಂತರವಾಗಿ ಹೊರಿಸಲಾಗ್ತಾ ಇರುವಂತದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಅಣುಶಕ್ತಿ ಏನಿದೆ ಅದನ್ನ ಶಾಂತಿ ಕಾಲಕ್ಕೆ ಬದಲಾಗಿ ಅಂದ್ರೆ ಅಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ಎನರ್ಜಿಯನ್ನ ಬಳಸಿಕೊಂಡು ವಿದ್ಯುತ್ ಉತ್ಪಾದನೆನೋ ಅಥವಾ ಬೇರೆ ಯಾವುದೋ ರೀತಿಯಾಗಿರ್ತಕ್ಕಂಥ ಕಾರಣಗಳಿಗೆ ಬಳಸದೆ ಅದನ್ನ ನ್ಯೂಕ್ಲಿಯರ್ ಬಾಂಬ್ ಅಂದ್ರೆ ಅಣು ಬಾಂಬ್ ಅನ್ನ ತಯಾರು ಮಾಡೋದಕ್ಕೆ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾರಣದಿಂದಾಗಿ ಇಷ್ಟು ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಷಿಪಣಿ ಸೇನೆಯನ್ನ ಈ ಒಂದು ಇರಾನ್ ಹೊಂದಿರುವಂತದ್ದು ಅನ್ನುವಂತ ಒಂದು ಆರೋಪ ಜೊತೆಗೆ ಅದು ನಿಜವೂ ಕೂಡ. ಅಂದ್ರೆ ಕ್ಷಿಪಣಿಯನ್ನ ಹೊಂದಿದೆ, ಆದ್ರೆ ಅದು ಯುದ್ಧದಲ್ಲಿ ಬಳಕೆ ಮಾಡಬಲ್ಲಂತ ಅಣ್ವಸ್ತ್ರವನ್ನ ಸಿದ್ಧಪಡಿಸಿದ್ಯಾ ಅಥವಾ ಸಿದ್ಧಪಡಿಸೋದಕ್ಕೆ ಅತ್ಯಂತ ಸನ್ನಿಧಾನದಲ್ಲಿರುವಂತ ಪ್ರಶ್ನೆಗಳು ನಿರಂತರವಾಗಿ ಮೂಡ್ತಾ ಇದ್ದಾವೆ. ಯಾಕಂದ್ರೆ ಇದೇ ಅಮೆರಿಕ ಇರಾಕ್ ಮೇಲೆ ಸದ್ದಾಂ ಹುಸೇನ್ ಇದ್ದಂತ ಸಂದರ್ಭದಲ್ಲಿ ದಾಳಿ ನಡೆಸಿದಾಗ ಅವರ ಬಳಿಯಲ್ಲಿ ಅತ್ಯಂತ ಹಾನಿಕಾರಕವಾಗಿರ್ತಕ್ಕಂಥ ಕೆಮಿಕಲ್ ವೆಪನ್ಗಳಿದಾವೆ, ಅವುಗಳಿಗೋಸ್ಕರ ನಾವು ದಾಳಿಯನ್ನು ನಡೆಸ್ತೀವಿ ಅಂತೇಳಿ ಸುಳ್ಳು
ಹೇಳಿ ಅಲ್ಲಿ ದಾಳಿಯನ್ನು ನಡೆಸಿ ಇಡೀ ಇರಾಕ್ ಒಂದು ಸಂಪೂರ್ಣವಾಗಿ ಸತ್ಯಾನಾಶವನ್ನ ಮಾಡಿ, ಜೊತೆಗೆ ಐಸಿಸ್ ಇರ್ತಕ್ಕಂಥ ಉಗ್ರ ಸಂಘಟನೆ ಹುಟ್ಟಿಕೊಳ್ಳೋದ್ರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಂಡತನದ ಪಾತ್ರವನ್ನ ಅಮೆರಿಕ ವಹಿಸಿತ್ತು. ಈಗಲೂ ಕೂಡ ಇರಾನ್ ಮೇಲೆ ಅದೇ ರೀತಿಯಾಗಿರ್ತಕ್ಕಂಥ ಆರೋಪವನ್ನ ಮಾಡ್ತಾ ಇದೆ. ಆದ್ರೆ ಇರಾನ್ ಮೇಲಿನ ಆರೋಪ. ರಾಘವೇಂದ್ರ ಗುಡಿ, ಹಾಗೇನೆ ಸಂಪರ್ಕದಲ್ಲಿ ನಿಮ್ಮನ್ನ ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ. ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್, ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಕೂಡ ಸುಮ್ಮನಿಲ್ಲ, ಅದು ಕೂಡ ಪ್ರತಿದಾಳಿ ಮಾಡ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ ಅಂತ? ಇದು ಒಂದು ಅಟ್ಯಾಕ್ ಅಂತ ಹೇಳ್ಬಿಟ್ಟು ಏನ್ ನಡೆದಿದೆ, ದಿಸ್ ವಾಸ್ ಎಕ್ಸ್ಪೆಕ್ಟೆಡ್. ಯಾಕಂತ ಹೇಳಿದ್ರೆ ತುಂಬಾ ಒಂದು ಬಿಲ್ಡಪ್ ನಡೀತಾ ಇತ್ತು ಆಲ್ಮೋಸ್ಟ್ ಲಾಸ್ಟ್ ಒಂದು 2 months ಇಂದ. ಲಾಸ್ಟ್ ಟೈಮ್ ಇಸ್ರೇಲ್ ಏನ್ ಅಟ್ಯಾಕ್ ಮಾಡಿತ್ತು ಇದು ಇದ್ರ ಮೇಲೆ, ಇರಾನ್ ಮೇಲೆ, ಆವಾಗ ಅದೊಂಥರ ಸ್ಟೆಲ್ತ್ ಅಟ್ಯಾಕ್ ತರ ಆಗಿದೆ. ಅಂದ್ರೆ ಯಾರಿಗೂ ಗೊತ್ತಿಲ್ದಂಗೆ ಪ್ರಿಪರೇಷನ್ ಮಾಡ್ಬಿಟ್ಟು ಅವರ ಒಂದು ಒಳಗಡೆ ಇಂದಾನೆ, ಅಂದ್ರೆ ಇವರ ಮೊಸಾದ್ ಏಜೆಂಟ್ಸ್ ಇರಾನ್ ಒಳಗಡೆ ಹೋಗಿ ಅವರ ಸಿಸ್ಟಮ್ಸ್ನೆಲ್ಲ ಡಿಸೇಬಲ್ ಮಾಡಿ ಒಂಥರ ಸ್ಟೆಲ್ತಿ ಮೂಡಲ್ ನಡೆದಿತ್ತು ಆಪರೇಷನ್ ಆಗ. ಬಟ್ ಈಗ ಏನಾಗಿದೆ, ಅಮೆರಿಕ ಹೇಳಿತ್ತು ದಟ್ ವಿ ವಿಲ್ ರಿಟಾಲಿಯೇಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ವಿ ವಿಲ್ ಅಟ್ಯಾಕ್ ದಮ್ ಅಂತ ಹೇಳ್ಬಿಟ್ಟು ಹೇಳಿತ್ತು. ಅದ್ರ ಕಾರಣ ಏನು ಅಂತ ಹೇಳ್ಬಿಟ್ಟು ದಟ್ ಈಸ್ ಆಬ್ವಿಯಸ್. ಯಾಕಂತ ಹೇಳಿದ್ರೆ ಒಂದು, ನಾನು ಯಾವಾಗ್ಲೂ ಹೇಳ್ತಿದ್ದಂಗೆ ಇವರ ಒಂದು ನ್ಯೂಕ್ಲಿಯರ್ ಕೇಪಬಿಲಿಟಿ ಏನಿದೆ ಇರಾನ್ದು, ಆ ಇರಾನ್ ನ್ಯೂಕ್ಲಿಯರ್ ಕೇಪಬಿಲಿಟಿನ ಇವರು ನಾವು ಎನ್ರಿಚ್ಮೆಂಟ್ ಲೆವೆಲ್ಗೆ, ಅಂದ್ರೆ ವೆಪನ್ ಗ್ರೇಡ್ಗೆ ನಾವು ಹೋಗಕ್ ಬಿಡಲ್ಲ. ಅದು ಬರೀ ಅವರ ಒಂದು ಎನರ್ಜಿ ಪರ್ಪಸ್ಗೆ ಇರ್ಬೇಕಷ್ಟೇನೆ. ಬಟ್ ವೆಪನ್ ಗ್ರೇಡ್ಗೆ ಅವ್ರು ಹೋದ್ರೆ, ಇರಾನ್ ಹತ್ರ ಒಂದು ನ್ಯೂಕ್ಲಿಯರ್ ವೆಪನ್ ಅಂತ ಹೇಳ್ಬಿಟ್ಟು ಏನಾದ್ರು ಬಂದ್ರೆ ಅದು ಇಟ್ಸ್ ಎ ಮ್ಯಾಟರ್ ಆಫ್ ಗ್ಲೋಬಲ್ ಕನ್ಸರ್ನ್ ಅಂತ ಯುನೈಟೆಡ್ ಸ್ಟೇಟ್ಸ್ ಹೇಳಿ. ಲಾಸ್ಟ್ ಟೈಮ್ ಇದ್ರಲ್ಲೂ ಕೂಡ ಲಾಸ್ಟ್ ಕಾನ್ಫ್ಲಿಕ್ಟ್ ಏನ್ ನಡೆದಿತ್ತು ಅದರಲ್ಲೂ ಕೂಡ ಇದೇ ನಡೆದಿತ್ತು. ಅದೇ ರೀಸನ್ಗೆ ಲಾಸ್ಟ್ ಅಲ್ಲಿ ಬಂತು ಅಮೆರಿಕ ಅವ್ರ ಮೇಲೆ ಅಟ್ಯಾಕ್ ಮಾಡಿತ್ತು, ಆಯ್ತಾ. ದಟ್ ಈಸ್ ಒನ್ ರೀಸನ್. ಅಂದ್ರೆ ಇರಾನ್ ಹತ್ರ ನ್ಯೂಕ್ಲಿಯರ್ ಕೇಪಬಿಲಿಟಿ ಬರಬಾರ್ದು ಅನ್ನೋದು ಒಂದ್ ರೀಸನ್, ವಿಚ್ ಇಸ್ ವ್ಯಾಲಿಡ್ ಆಲ್ಸೋ. ಆ ತರದ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಎಷ್ಟು ಕಮ್ಮಿ ಇದ್ರೆ ಅಷ್ಟು ಒಳ್ಳೇದು ಪ್ರಪಂಚದಲ್ಲಿ, ಆಯ್ತಾ. ಅದ್ ಬಿಟ್ಟು ಅಮೆರಿಕಾಗೆ ಇರಾನ್ ಮೇಲೆ, ಇಸ್ರೇಲ್ಗಿದು ಅಸ್ತಿತ್ವದ ಪ್ರಶ್ನೆ ಇಲ್ಲ ಅಂತಲ್ಲ, ಬಟ್ ಅಮೆರಿಕಾಗೆ ಇದು ಏನ್ ಹೇಳ್ತಾರೆ, ಇರಾನ್ ಅಲ್ಲಿರುವಂತಹ ಒಂದು ಆಯಿಲ್ ರಿಸೋರ್ಸಸ್ ಏನಿದೆ ಅದ್ರ ಮೇಲೆ ಕೂಡ ತುಂಬಾ ಒಂದು ಕಣ್ಣಿದೆ. ಈಗ ಒಂದು ರೆಜಿಮ್ ಏನಿದೆ, ಖಮೇನಿ ರೆಜಿಮ್ ನ ಚೇಂಜ್ ಮಾಡಿ ರೆಜಾ ಶಾ ಪಹಲವಿ ಅಂತ 1979 ಮುಂಚೆ ಯಾರ ಒಂದು ಆಡಳಿತ ಇತ್ತು, ಅವ್ರದೇ ಮಗ, ಅವನ ಅಮೆರಿಕಲ್ಲಿದ್ದಾನೆ, ರೆಜಾ ಶಾ ಪಹಲವಿ ಅಂತ, ಅವ್ರನ್ನ ತಂದು ಇಲ್ಲಿ ಕೂಡ್ಸಿ, ಅಂದ್ರೆ ಒಂಥರ ಈಗ ಬಾಂಗ್ಲಾದೇಶಲ್ಲಿ ಯಾವ ತರ ಒಂದು ಪ್ರೈಮ್ ಮಿನಿಸ್ಟರ್ ಯೂಸುಫ್ನ ಅವ್ರು ಕೂಡಿಸಿದ್ರು, ಅದೇ ರೀತಿ ಇಲ್ಲಿ ಕೂಡ ಅವರು ಇವನ್ನ ಕೂಡಿಸ್ಬಿಟ್ಟು ಅಲ್ಲಿ ಅವರ ಒಂದು ರಿಸೋರ್ಸಸ್ ಏನಿದೆ ಆ ರಿಸೋರ್ಸಸ್ ಮೇಲೆ ಅಮೆರಿಕ ಕಂಟ್ರೋಲ್ ತಗೊಳಕ್ ಟ್ರೈ ಮಾಡುತ್ತೆ. ಇದು ಆಲ್ರೆಡಿ ಕಂಡಿದೆ. ಅಂದ್ರೆ ವೆನೆಜುವೆಲಾ ಅಲ್ಲಿ ಅವ್ರು ಅಟ್ಯಾಕ್ ಮಾಡಿದ್ದು ಆಯಿಲ್ಗೋಸ್ಕರ, ವಾಸ್ ನೋ ಅದರ್ ರೀಸನ್, ಆಯ್ತಾ. ಸೊ ಇದೊಂಥರ ಇಟ್ಸ್ ಕೈಂಡ್ ಆಫ್ ಡ್ಯುಯಲ್ ನೇಚರ್ ಇದೆ ಏನ್ ನಡೀತಿದೆ, ಅಟ್ಯಾಕ್ ಏನ್ ನಡೀತಿದೆ. ಇಸ್ರೇಲ್ಗೆ ಹೌದು ಇಟ್ಸ್ ಎ ಕ್ವೆಶನ್ ಆಫ್ ಎಕ್ಸಿಸ್ಟೆನ್ಸ್, ಬಟ್ ಅಮೆರಿಕಾದು ಇಲ್ಲಿ ತುಂಬಾ ಕಮರ್ಷಿಯಲ್ ಇಂಟ್ರೆಸ್ಟ್ ಇದೆ. ಯಾಕಂತ ಹೇಳಿದ್ರೆ ದಟ್ ಕಂಟ್ರಿ ಇಸ್ ಬಿಂಗ್ ರನ್ ಬೈ ಅ ಬಿಸ್ನೆಸ್ ಮ್ಯಾನ್, ಆಯ್ತಾ. ಅವ್ರ ಕಮರ್ಷಿಯಲ್ ಇಂಟ್ರೆಸ್ಟ್ ಇಂದಾನೆ ಎಲ್ಲಾ ಕಡೆಗೂ ಹೋಗೋದು, ಅದಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೂ ಹೋಗಲ್ಲ. ಸರ್, ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಮೆರಿಕ ಬಹಳ ಶಕ್ತಿಶಾಲಿ ದೇಶ, ಇಸ್ರೇಲ್ ಜೊತೆ ಕೈ ಜೋಡಿಸಿದೆ. ಸೊ ಇಲ್ಲಿ ಇರಾನ್ಗೆ ಅವ್ರ ವಿರುದ್ಧವಾಗಿ ಫೈಟ್ ಮಾಡುವಷ್ಟು ಪವರ್ ಇದೆಯಾ ಅವ್ರ ಜೊತೆ ಅಂತ? As far as ಇದು economics is concerned, ma'am, economically of course America is a superpower, there is no question about it. ಅದ್ರ ಜೊತೆಲಿ ಇಸ್ರೇಲ್ ಕೂಡ ಎಕನಾಮಿಕಲಿ ತುಂಬಾ ಸ್ಟ್ರಾಂಗ್ ಇದೆ, ಅದಕ್ಕೆ ಬ್ಯಾಕಪ್ ಇದೆ. ಯಾವ ಕಂಟ್ರಿಗೆ ಯುನೈಟೆಡ್ ಸ್ಟೇಟ್ಸ್ ಸಪೋರ್ಟ್ ಮಾಡತ್ತೆ, ಲೈಕ್ ಸರ್ವೈವಲ್ ಪ್ರಶ್ನೆ ಬಂದಾಗ, ಇಸ್ರೇಲ್ ಅವರು ತುಂಬಾ ಚಿಕ್ಕ ದೇಶ ಆದ್ರೂನು ತುಂಬಾ ಸ್ವಾಭಿಮಾನಿ ದೇಶ. ಅವರು ಇದಾದ್ಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಅವರ ಒಂದು ಇದೆಲ್ಲ ಮಾಸ್ ಕ್ಲೆನ್ಸಿಂಗ್ ಏನ್ ನಡೀತು, ಅದೆಲ್ಲ ಎಥ್ನಿಕ್ ಕ್ಲೆನ್ಸಿಂಗ್ ನಡೀತು, ಅದೆಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಿ ಅವ್ರ ದೇಶ ಅವ್ರು ಕಟ್ಕೊಂಡಿದ್ದಾರೆ. ದೇ ಆರ್ ಹೈಲಿ ಟೆಕ್ನಿಕಲ್ ಅಂಡ್ ತುಂಬಾ ಪೇಟ್ರಿಯಟ್ಸ್ ಇದ್ದಾರೆ. ದಟ್ ಈಸ್ ಫ್ರಮ್ ಇಸ್ರೇಲ್. ಬಟ್ ಅಮೆರಿಕ ಅವರ ಮಸಲ್ ಪವರ್ಗಿನ್ನ ಅಫ್ಕೋರ್ಸ್ ಟೆಕ್ನಾಲಜಿ ಏನಿದೆಯಲ್ಲ ದಟ್ ಈಸ್ ಸುಪ್ರೀಂ, ಅದು ಬಂದು ಇವರಿಬ್ಬರ ಆಂಗಲ್ ಇಂದ ನೋಡಿದ್ರೆ. ಬಟ್ ಇರಾನ್ ಏನ್ ಮಾಡಿದೆ, ಅವರ ಎಂಟೈರ್ ರಿಸೋರ್ಸಸ್ ನ ಮಿಸೈಲ್ಸ್ ನ ಬಿಲ್ಡ್ ಮಾಡಕ್ ಅವ್ರು ಮಾಡಿದಾರೆ. ಅವ್ರ ಏರ್ ಫೋರ್ಸ್ ಅಂತ ಹೇಳ್ಬಿಟ್ಟು ಏನಿದೆ ಅದನ್ನ ಜಾಸ್ತಿ ಬಿಲ್ಡ್ ಮಾಡ್ಕೊಂಡಿಲ್ಲ. ಅವ್ರು ಬಿಲ್ಡ್ ಮಾಡ್ಕೊಂಡಿರೋದು ಬರೀ ಒಂದು ಇದನ್ನ ಏನ್ ಹೇಳ್ತಾರೆ, ಅವರ ಮಿಸೈಲ್ ಪವರ್ ಮೇಲೆನೆ ಅವ್ರು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಈಗ 2000 ಕಿಲೋಮೀಟರ್ ರೇಂಜ್ ಅಲ್ಲಿ ಯಾವ ಡೆಪ್ಲಾಯ್ಮೆಂಟ್ಸ್ ಇದೆ, ಅಮೆರಿಕನ್ ಡೆಪ್ಲಾಯ್ಮೆಂಟ್ಸ್ ಆಗ್ಬೋದು ಇನ್ ವೇರಿಯಸ್ ಕಂಟ್ರೀಸ್ ಇನ್ ಮಿಡ್ಲ್ ಈಸ್ಟ್, ಇಲ್ಲ ಅಂತ ಹೇಳಿದ್ರೆ ಇಸ್ರೇಲಿ ಡೆಪ್ಲಾಯ್ಮೆಂಟ್ ಏನಿದೆ, ಅಂದ್ರೆ ಇಸ್ರೇಲ್ ಎಂಟೈರ್ ಕಂಟ್ರಿ ಆಫ್ ಇಸ್ರೇಲ್ ಏನಿದೆ ಅದೆಲ್ಲಾನು ಈಗ ಇರಾನಿಯನ್ ಮಿಸೈಲ್ ಇದರಲ್ಲಿ ಬಂದ್ಬಿಡತ್ತೆ, ಈಗ ರೇಂಜ್ ಅಲ್ಲಿ ಬಂದ್ಬಿಡತ್ತೆ ಈಗ. ಅದಕ್ಕೆ ಅವ್ರು ರಿಟಾಲಿಯೇಷನ್ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ದೆನ್ ಕಂಬೈನ್ಡ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ತಗೊಂಡ್ರೆ ಇರಾನ್ ಈಸ್ ನೋ ಮ್ಯಾಚ್ ಫಾರ್ ಅಮೆರಿಕನ್ ಅಂಡ್ ಇಸ್ರೇಲಿ ಟೆಕ್ನಾಲಜಿ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಅವರು ರಿಟಾಲಿಯೇಷನ್ ಮಾಡ್ತಾರೆ, ಅವರು ಫೈಟ್ ಅಂತೂ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಟೆಕ್ನಾಲಜಿ ಇದೆ, ಮತ್ತೆ ಮನಿ ಪವರ್ ಇದೆ. ಈಗ ಇದೆಲ್ಲ ಏನ್ ನಡೀತಿದೆ ಈ ಆಪರೇಷನ್ಸ್ ಇಂದ
ಅವರ ಒಂದು ಆಯಿಲ್ ಸಪ್ಲೈಸ್ಗೆ ಕೂಡ ಈಗ ಇಶ್ಯೂ ಆಗತ್ತೆ. ಹೌದು ಹೌದು ಅಮೆರಿಕ ಡೈರೆಕ್ಟ್ ಆಗಿ ಕಾಲ್ ಮಾಡಿರೋದ್ರಿಂದ ಈಗ ಇಸ್ರೇಲಿ ಇರಾನಿಯನ್ ಆಯಿಲ್ ಸಪ್ಲೈ ಕೂಡ ಪ್ರಾಬ್ಲಮ್ ಆಗತ್ತೆ. ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಅವರ ಮೇನ್ ಒಂದು ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅದು ಬಂದು ಆಯಿಲ್ ಏನೇನೆ ಆಯ್ತಾ. ಅಂಡ್ ಸ್ಟೇಟ್ ಆಫ್ ಹರ್ಮೂಸ್ ಕೂಡ ಈಗ ಅವರು ಇರಾನ್ ಏನಾದ್ರು ಬ್ಲಾಕ್ ಮಾಡ್ತು ಅಂದ್ರೆ ಬರೀ ಇರಾನ್ ಮೇಲೆಲ್ಲ ಎಂಟೈರ್ ಗ್ಲೋಬ್ ಮೇಲೆ ಅದು ಗ್ಲೋಬಲ್ ಎಫೆಕ್ಟ್ ಆಗುತ್ತೆ. ಸ್ಟೇಟ್ ಆಫ್ ಹರ್ಮೂಸ್ ಗ್ಲೋಬಲ್ ಚೋಕ್ ಪಾಯಿಂಟ್ ಅದು. ಅಲ್ಲಿಂದ ನಿಯರ್ ಅಬೌಟ್ 20% ಆಫ್ ದ ವರ್ಲ್ಡ್ಸ್ ಇದು ಏನೋ ಆಯಿಲ್ ಸಪ್ಲೈ ಆಗುತ್ತೆ ಪ್ರತಿದಿನ. 2 to 3 days ಅವ್ರು ಬ್ಲಾಕ್ ಮಾಡಿದ್ರೆ ಸಾಕು ಸ್ಟೇಟ್ ಆಫ್ ಹರ್ಮೂಸ್ ನ, ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಕ್ಯಾಟಾಸ್ಟ್ರಫಿಕ್ ಎಫೆಕ್ಟ್ ಆನ್ ಎಂಟೈರ್ ಗ್ಲೋಬ್. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ರೆ ಅವ್ರ ಮ್ಯಾಚ್ ಅಲ್ಲ, ಬಟ್ ಹಾಗಂತ ಅವರು ಅಷ್ಟು ಸುಲಭವಾಗಿ ಬಿಡಲ್ಲ. ಯಾಕಂದ್ರೆ ದೇ ಆರ್ ಆಲ್ಸೋ ಕಟ್ಟರ್ ವಾರಿಯರ್ಸ್. ಅವರು ತುಂಬಾ ಸುಪ್ರೀಮಸಿ ಇಟ್ಕೊಂಡು ಅವರು ಬದುಕ್ತಾ ಇದ್ದಾರೆ. ಹೌದು ಸರ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಇಸ್ರೇಲಲ್ಲೂ ಕೂಡ ಸೈರನ್ ಮೊಳಗಿದೆ, ಅಂದ್ರೆ ಯುದ್ಧನೇ ಆರಂಭ ಆಗಿದೆ ಅನ್ನೋ ತರ. ಬಟ್ ಇಲ್ಲಿ ನಾಗರಿಕರ ಸೇಫ್ಟಿ ಯಾವ ರೀತಿ ಆಗತ್ತೆ ಅಂದ್ರೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಬಾಂಬ್ಗಳ ಅಟ್ಯಾಕ್ ಆಗ್ತಾ ಇದೆ, ಕ್ಷಿಪಣಿಗಳ ಅಟ್ಯಾಕ್ ಆಗ್ತಿದೆ ಅಂತ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆಯನ್ನ ಯಾವ ರೀತಿ ಮಾಡ್ತಾರೆ ಅಂತ. ಇಂಥ ಒಂದು ಸಿನಾರಿಯೋ ಇಸ್ರೇಲ್ ಹೊಸದಲ್ಲ. ಯಾಕಂತ ಹೇಳಿದ್ರೆ ಅವ್ರ ಸುತ್ತ ಇವರು ಹೆಜ್ಬುಲ್ಲಾಸ್ ಮತ್ತೆ ಹೌತೀಸ್ ಇವರೆಲ್ಲ ಯಾರ್ಯಾರಿದ್ದಾರೆ, ಇವರು ತುಂಬಾ ರಾಕೆಟ್ ಅಟ್ಯಾಕ್ಸ್ ನಡೀತಾನೆ ಇರುತ್ತೆ ಯಾವಾಗ್ಲೂನು ಇದ್ರ ಮೇಲೆ. ಏನ್ ಹೇಳ್ತಾರೆ ಇಸ್ರೇಲ್ ಮೇಲೆ. ಅದು ದಟ್ಸ್ ವಾಟ್ ಹ್ಯಾಪನ್ 2022 ಅಲ್ಲೂ ಅಕ್ಟೋಬರ್ ಅದೇ ಆಗಿದ್ದು. ಅದಾದ್ಮೇಲೆ ಕಿಡ್ನಾಪ್ಸ್ ಆಯ್ತು, ಅವರು ತುಂಬಾ ಇದು ನಡೀತು, ಇಲ್ಲಿ ಪ್ಯಾಲೆಸ್ಟೈನ್ ಅಲ್ಲಿ ಅಟ್ಯಾಕ್ ನಡೀತು. ಇದೆಲ್ಲಾನು ಸ್ಟಾರ್ಟ್ ಆಗಿದ್ದು ಅಲ್ಲಿಂದಾನೇನೆ. ಸೊ ಇಸ್ರೇಲ್ ಇದಕ್ಕೆ ತುಂಬಾ ಇಟ್ ಈಸ್ ಯೂಸ್ ಟು. ಸೊ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅಲ್ಲಿ ಅವ್ರ ಅಂಡರ್ ಗ್ರೌಂಡ್ ಬಂಕರ್ಸ್ ಇರುತ್ತೆ. ಒಂದ್ಸಲ ಸೈರನ್ ಬಂತು ಅಂತ ಹೇಳಿದ್ರೆ ಅಲ್ಲಿ ಯಾರು ಮನೆಯಲ್ಲಿ ಇರಲ್ಲ. ಎಂಟೈರ್ ಕಂಟ್ರಿ ಫುಲ್ ಸಿಟಿಸನ್ಸ್ ಏನಿದ್ದಾರೆ ಎಲ್ಲಾರು ಸೈರನ್ ಒಳಗಿದ ತಕ್ಷಣ ಎಲ್ಲಾರು ಇದಕ್ಕೆ ಹೊಟ್ಟೋಗ್ತಾರೆ, ಬಂಕರ್ಸಿಗೆ ಹೊಟ್ಟೋಗ್ತಾರೆ, ಅಂಡರ್ ಗ್ರೌಂಡ್ ಬಂಕರ್ಸ್, ವೇರ್ ಗವರ್ಮೆಂಟ್ ವಿಲ್ ಪ್ರೊವೈಡ್ ಆಲ್ ದ ಫೆಸಿಲಿಟೀಸ್ ಫಾರ್ ದೇರ್ ಸೇಫ್ ಗಾರ್ಡ್. ಅಂಡರ್ ಗ್ರೌಂಡ್ ಬಂಕರ್ಸ್ ಅದೆಲ್ಲಾನು ಯಾರು ಮನೇಲಿ ಇರಲ್ಲ ಆ ಟೈಮ್ಲಿ. ತುಂಬಾ ಕಷ್ಟದ ಜೀವನ. ಬಟ್ ಅವ್ರಿಗೆ ಇಟ್ಸ್ ಅ ಕ್ವೆಶನ್ ಆಫ್ ದೇರ್ ಸರ್ವೈವಲ್. ಅವರು ಒಂಥರ ಯೂಸ್ ಟು ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಯೂನಿವರ್ಸಲ್ ಮಿಲಿಟರಿ ಸರ್ವಿಸ್ ಕೂಡ ಇದೆ. ಪ್ರತಿ ಮನೆಯಲ್ಲೂ ಪ್ರತಿಯೊಬ್ರು ಮಿಲಿಟರಿ ಸರ್ವಿಸ್ ಮಾಡ್ಲೇಬೇಕು ಅಲ್ಲಿ. ಅರ್ಥ ಆಯ್ತಾ? ಇದು ನಾಗರಿಕರ ಸೇಫ್ಟಿ ಪ್ರಶ್ನೆ. ಇರಾನ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ನಾವು ಇರಾನ್ ಅಲ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಸೇಫ್ಟಿ. ಯಾಕಂದ್ರೆ ಈಗ ಇದು ರಯಾಟ್ಸ್ ಅಂತ ಹೇಳ್ಬಿಟ್ಟು ಏನ್ ನಡೆದಿದೆ, ದ ರಿಪೋರ್ಟ್ಸ್ ಆರ್ ಟು ಬಿ ಬಿಲೀವ್. ಅವರ ಒಂದು ಆಂಟಿ ರೆಜಿಮ್ ಇದು ಏನು ಆ ಒಂದು ಪ್ರೊಟೆಸ್ಟ್ ಏನ್ ನಡೆದಿತ್ತು ಅದರಲ್ಲಿ ನಿಯರ್ ಅಬೌಟ್ 12,000 ಅವ್ರದೇ ದೇಶದ ನಾಗರಿಕರನ್ನ ಇರಾನ್ ಸಾಯಿಸಿದೆ. ಆಯ್ತಾ? ಸೊ ಅಲ್ಲಿ ಈ ಸೇಫ್ಟಿ ಅದೆಲ್ಲ ಪ್ರಶ್ನೆಗಳೇನು ಬರಲ್ಲ. ನನಗ್ ಗೊತ್ತಿದಂಗೆ ಅವ್ರೇನ್ ವ್ಯವಸ್ಥೆನೂ ಮಾಡಿರಲ್ಲ. ಜನ ಎಲ್ಲಿ ಕಾನ್ಫ್ಲಿಕ್ಟ್ ಇರಲ್ಲ ಆ ಕಡೆ ಹೋಗೋಕ್ ಟ್ರೈ ಮಾಡ್ತಾರೆ, ಇಲ್ಲ ದೇಶ ಬಿಟ್ಟು ಹೋಗ್ತಾರೆ ಇನ್ ಎನಿವೇ ಪಾಸಿಬಲ್. ಸರ್, ಎಸ್ಪೆಷಲಿ ಭಾರತೀಯರ ರಕ್ಷಣೆ ಯಾವ ರೀತಿ ಆಗತ್ತೆ ಅಂತ ಅಂದ್ರೆ, ಭಾರತೀಯ ರಾಯಭಾರ ಕಚೇರಿಗಾಗಲೇ ಒಂದು ನೋಟಿಸ್ ಅನ್ನ ಕೊಟ್ಟಿದೆ, ಮತ್ತೆ ಒಂದು ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭಾರತೀಯರ ರಕ್ಷಣೆ ಯಾವ ರೀತಿ ಆಗಬಹುದು? ಈಗ ಒಂದು ಕಾನ್ಸುಲೇಟ್ಸ್ ಅಂತ ಹೇಳ್ಬಿಟ್ಟು ಏನಿರುತ್ತೆ, ಅವರು ತುಂಬಾ ಮುಂಚೆನೆ ಇದನ್ನೆಲ್ಲ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ. ಅವರು ವಾರ್ನಿಂಗ್ ಕೊಟ್ಟಿರ್ತಾರೆ ಎಲ್ಲಾ ಸಿಟಿಸನ್ಸ್ಗೆ, ನೀವು ಒಂದು ಸೇಫ್ ಝೋನ್ ಅಲ್ಲಿ ಇರಿ, ಆಮೇಲೆ ಇಫ್ ನೆಸೆಸರಿ ನಿಮ್ಮನ್ನ ಎವ್ಯಾಕ್ಯುಯೇಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಇಂಡಿಯಾ ಇವತ್ತು ಗ್ಲೋಬಲಿ ಹೇಗೆ ಬೆಳೆದಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಇನ್ ಅ ಪ್ಲೇಸ್ ವೇರ್ ಇಟ್ ಕ್ಯಾನ್ ರಿಕ್ವೆಸ್ಟ್ US ಅಂಡ್ ಯುನೋ ಇಸ್ರೇಲ್ ಅಂಡ್ ನಿಮ್ಮ ಕಾನ್ಫ್ಲಿಕ್ಟ್ ನ ಸ್ವಲ್ಪ ಹೊತ್ತು ನಿಲ್ಸಿ, ಆಯ್ತಾ, ನಿಮ್ಮ ಕಾನ್ಫ್ಲಿಕ್ಟ್ ನ ಸ್ವಲ್ಪ ಹೊತ್ತು ನಿಲ್ಸಿದ್ರೆ ನಾವು ನಮ್ಮ ಒಂದು ಸಿಟಿಸನ್ಸ್ ನ ಎವ್ಯಾಕ್ಯುಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಕೇಳುತ್ತೆ ಪ್ರಪಂಚ. ಯಾಕಂತ ಹೇಳಿದ್ರೆ ಇರಾನ್ ಅಲ್ಲೂ ಚಾಬಹಾರ್ ಪೋರ್ಟ್ ಅಲ್ಲಿ ನಮ್ದು ಇನ್ವೆಸ್ಟ್ಮೆಂಟ್ ಇದೆ. ಇರಾನ್ ಇಸ್ ಎ ಗುಡ್ ಫ್ರೆಂಡ್ ಆಫ್ ಇಂಡಿಯಾ ಆಲ್ಸೋ. ಅವ್ರು ಯಾವತ್ತೂ ಇಂಡಿಯಾ ಅಗೇನ್ಸ್ಟ್ ಆಗಿ ಮಾತಾಡಿಲ್ಲ. ನಮ್ಮ ರಿಲೇಶನ್ಶಿಪ್ ಅವ್ರ ಜೊತೆನೂ ಚೆನ್ನಾಗಿದೆ. ಸೊ ನಮ್ಮ ಒಂದು ಸೇಫ್ಟಿಗೋಸ್ಕರ ಈಗ ಒಂದು ಎವ್ಯಾಕ್ಯುಯೇಷನ್ ಆಪರೇಷನ್ ನಡೆಯುತ್ತೆ. ಸೊ ಲೈಕ್ಲಿ ಅಂದ್ರೆ ಇದೆಲ್ಲ ಕಾನ್ಫ್ಲಿಕ್ಟ್ ಹೇಗೆ ಅನ್ಫೋಲ್ಡ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೇ ದಿನದಲ್ಲಿ ಹಂಗಾಗ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ನೆಕ್ಸ್ಟ್ ಇವರೇ ಈಗ ರಿಟಾಲಿಯೇಟ್ ಮಾಡ್ತಾರೆ, ಹೇಗೆ ಸ್ಪೈರಲ್ ಔಟ್ ಆಗುತ್ತೆ ಇದನ್ನೆಲ್ಲ ನೋಡ್ಬೇಕಾಗುತ್ತೆ. ಸರ್, ಹಾಗೇನೆ ಬೆಹರನ್, UAE, ಕತಾರ್ ಕೂಡ ಹಿಂದೆ ಕೂಡ ಹೇಳಿತ್ತು ಏನಂದ್ರೆ, ಯುದ್ಧ ಆಗ್ತಿದೆ ಅಂತಂದ್ರೆ ನಮ್ಮ ಒಂದು ನೆಲೆಯನ್ನ ನೀವು ಬಳಕೆ ಮಾಡಬೇಡಿ ಅಂತ ಕೂಡ ಹೇಳಿತ್ತಂತೆ. ಬಟ್ ಅಲ್ಲಿ ಈಗ ಅಟ್ಯಾಕ್ ಆಗಿದೆ, ಅದರ ಪರಿಣಾಮ ಯಾವ ರೀತಿ ಇರಬಹುದು? ಈಗ ಯಾವುದೇ ಒಂದು ಸಾರ್ವಭೌಮ ದೇಶ ತನ್ನ ಒಂದು ನೆಲದಿಂದ ಯುದ್ಧ ನಡೆಯಬಾರ್ದು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅದರ ಒಂದು ಆಸೆ ಇರುತ್ತೆ. ಅಂದ್ರೆ ಆ ದೇಶ ಒಳ್ಳೆ ಗವರ್ಮೆಂಟ್ ಇದು ಸ್ವಾಭಿಮಾನಿ ದೇಶ ಆದ್ರೆ ಆ ರೀತಿ ಬಳಸ್ಕೊಳಕ್ಕೆ ಅವ್ರು ಅದನ್ನ ಬಿಡಲ್ಲ. ಬಟ್ ಈಗ ಅದರ ಮೇಲೆ ಕೂಡ ಅಟ್ಯಾಕ್ ನಡೆದಿದೆ ಅಂದ್ರೆ ದೇ ಮೇ ಸಪೋರ್ಟ್. ಈಗ ಇರಾನ್ ಕಡೆಯಿಂದ ಅಟ್ಯಾಕ್ ನಡೆದಿದೆ ಅಂತ ಹೇಳಿದ್ರೆ ದೇ ಮೇ ಸಪೋರ್ಟ್ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಇಸ್ರೇಲ್. ಯಾಕಂತ ಹೇಳಿದ್ರೆ ಈಗ ತುಂಬಾ ಒಂದು ಇದು ಏನ್ ಹೇಳ್ತಾರೆ, ಇನ್ಫ್ಯಾಕ್ಟ್ ಇವನ್ ವಿತ್ ಸೌದಿ ಅರೇಬಿಯಾ ಅಬ್ರಹಾಂ ಅಕಾರ್ಡ್ಸ್ ಅಂತ ಹೇಳ್ಬಿಟ್ಟು ನಡೆದಿದೆ. ಆ ಅಬ್ರಹಾಂ ಅಕಾರ್ಡ್ಸ್ ಪ್ರಕಾರ ಒಂಥರ ಕಾನ್ಫ್ಲಿಕ್ಟ್ ನ ಇದೇ ಡೊನಾಲ್ಡ್ ಟ್ರಂಪ್ ಟು ಅನ್ ಎಕ್ಸ್ಟೆಂಟ್ ಅವರು ಅದನ್ನ ಕಡಿಮೆ ಮಾಡಿದ್ದಾರೆ. ಯಾವ ಒಂದು ಇಸ್ಲಾಮಿಕ್ ಅಂಡ್ ಅಂದ್ರೆ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಯಾವ್ದಿದೆ, ಗಲ್ಫ್ ಕಂಟ್ರೀಸ್ ಪ್ಲಸ್ ಇಸ್ರೇಲ್ ಮಧ್ಯದಲ್ಲಿ ಏನೇನಿತ್ತು ಕಾನ್ಫ್ಲಿಕ್ಟ್ಸ್ ಅವ್ರು ಕಡಿಮೆ ಮಾಡಕ್ ಟ್ರೈ ಮಾಡಿದ್ದಾರೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಒಂದು ಸಾವರಿನ್ ನೇಷನ್ ಮೇಲೆ ಅಟ್ಯಾಕ್ ನಡೆದಿದೆ ಅಂತ ಹೇಳಿದ್ರೆ ರಿಟಾಲಿಯೇಷನ್ ಯಾವುದೋ ಒಂದು ಆಂಗಲ್ ಇಂದ ಯಾವುದೋ ಒಂದು ರೀತಿಯಲ್ಲಿ ರಿಟಾಲಿಯೇಷನ್ ಅನ್ನೋದು ಇದ್ದೇ ಇರುತ್ತೆ.
ಓಕೆ ಸೊ ವಿ ಶುಡ್ ವೇಟ್ ಅಂಡ್ ಸಿ. ಡೆಫಿನೆಟ್ಲಿ ಈಗ ನನ್ನ ಇಂಡಿಯಾ ಮೇಲೆ ಅಟ್ಯಾಕ್ ನಡೀತು ಅಂತ ಹೇಳಿದ್ರೆ ವಿ ಹ್ಯಾವ್ ದ ರೈಟ್ ಫಾರ್ ಸೆಲ್ಫ್ ಡಿಫೆನ್ಸ್. ಅದೇ ರೀತಿ ಎವ್ರಿ ಕಂಟ್ರಿ ಹ್ಯಾಸ್ ದ ರೈಟ್ ಟು ಸೆಲ್ಫ್ ಡಿಫೆನ್ಸ್. ಹೌದು 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 ಸೊ ಅದೇ ರೀತಿ ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವ್ರು ಟ್ರೈ ಮಾಡ್ತಾರೆ. ಅಂಡ್ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್ ದಿಸ್ ಇಸ್ ಗೋಯಿಂಗ್ ಟು ಬಿ ಸ್ಪೈರಲ್ಡ್ ಔಟ್. ಬಟ್ ಹ್ಯಾವಿಂಗ್ ಸೆಡ್ ದಟ್ US ಕಾನ್ಫ್ಲಿಕ್ಟ್ ಅಲ್ಲಿ ಇರೋದ್ರಿಂದ ದೇ ವಿಲ್ ಕ್ಯಾರಿ ಅ ಲೆವರೇಜ್. ಡೈರೆಕ್ಟ್ ಆಗಿ ಯಾರು ಹೆಡ್ ಆನ್ ಅಮೆರಿಕ ಮೇಲೆ ಯುದ್ಧಕ್ಕೆ ಹೋಗಬಾರ್ದು. ಮತ್ತೆ ಸ್ಟ್ರೇಟ್ ಅವೇ ನಾವು ಸಪೋರ್ಟ್ ಮಾಡ್ತೀವಿ ಇರಾನಿಗೆ ಅಂತ ಯಾರು ಬರಲ್ಲ, ಆಯ್ತಾ. ಬಟ್ ಯು ನೆವರ್ ನೋ, ಗ್ಲೋಬಲ್ ಜಿಯೋ ಪಾಲಿಟಿಕ್ಸ್ ಏನಿದೆ ಮತ್ತೆ ಮಿಲಿಟರಿ ಇದು ಕಾನ್ಫ್ಲಿಕ್ಟ್ಸ್ ಏನೇ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್. ಬಟ್ ಅಷ್ಟು ಎಕ್ಸ್ಟ್ರೀಮ್ಗೆ ಹೋಗಬಾರ್ದು. ಇದು ಹೌದು. ಅಲ್ಲ ಸರ್, ಇದು ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ಕ್ಷಿಪಣಿ ದಾಳಿಗಳು ಆಗ್ತಾ ಇದೆಯಲ್ಲ, ಈ ಅಟ್ಯಾಕ್ ಅಲ್ಲೇ ಈ ಒಂದು ಯುದ್ಧ ನಿಂತು ಹೋಗುತ್ತಾ ಅಥವಾ ಮಹಾಯುದ್ಧ ಆಗುವಂತಹ ಚಾನ್ಸಸ್ ಏನಾದ್ರೂ ಮುಂದುವರಿಯುವಂತ ಚಾನ್ಸಸ್ ಇದೆಯಾ? ಮಹಾಯುದ್ಧಕ್ಕೆ ಹೋಗುವಂತಹ ಒಂದು ಸನ್ನಿವೇಶ ಬರಬಾರ್ದು. ಯಾಕಂತ ಹೇಳಿದ್ರೆ ಲಿಮಿಟೆಡ್ ಕಾನ್ಫ್ಲಿಕ್ಟ್ಸ್ ತುಂಬಾ ಕಡೆ ನಡೀತಿದೆ. ಎಲ್ಲಾರು ಹೇಳ್ತಿದ್ರು ಈಗ ರಷ್ಯಾ ಮತ್ತೆ ಯುಕ್ರೇನ್ ವಾರ್ ಸ್ಟಾರ್ಟ್ ಆದಾಗೆ ಮಹಾಯುದ್ಧ ಸ್ಟಾರ್ಟ್ ಆಗ್ಬಿಡ್ತು ಅಂದ್ರು. ಅದಾದ್ಮೇಲೆ ತುಂಬಾ ಕಾನ್ಫ್ಲಿಕ್ಟ್ಸ್ ನಡೀತು. ಮತ್ತೆ ಲಾಸ್ಟ್ ಇಯರ್ ಇರಾನ್ ಮತ್ತೆ ಇಸ್ರೇಲ್ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಆವಾಗ್ಲೂ ಸ್ಟಾರ್ಟ್ ಆಗ್ಬಿಡ್ತು ಅಂತ ಹೇಳಿದ್ರು. ಈಗ ನಡೆದಾಗ ಈಗಲೂ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರು. ಈಗ ಒಂದು ಗ್ಲೋಬಲ್ ಪ್ರಾಸ್ಪೆರಿಟಿ ಅಂತ ಏನಿದೆಯಲ್ಲ, ಎಲ್ಲರೂ ಡೆವಲಪ್ ಆಗ್ತಾ ಇದಾರೆ. ಬೀಟ್ ಚೈನಾ, ಬೀಟ್ ರಷ್ಯಾ, ಬೀಟ್ ಇಂಡಿಯಾ, ಬೀಟ್ ಯುನೈಟೆಡ್ ಸ್ಟೇಟ್ಸ್, ಫಾರ್ ದಟ್ ಮ್ಯಾಟರ್ ಇರಾನ್ ಆಲ್ಸೋ. ಒಳ್ಳೆ ಇನ್ಕಮ್ ಇದೆ ಅವರಿಗೆ, ಬಟ್ ದೇ ಆರ್ ನಾಟ್ ಯೂಸಿಂಗ್ ಇಟ್ ಪ್ರಾಪರ್ಲಿ. ಒಳ್ಳೆ ರಿಸೋರ್ಸಸ್ ಇದೆ. ಯಾರೂನು ಬರೀ ಒಂದು ಯಾವುದೋ ಒಂದು ಕಾರಣಕ್ಕೋಸ್ಕರ ವಿಶ್ವ ಯುದ್ಧಕ್ಕೆ ಹೋಗಿ ನಾವು ಪೂರ್ತಿ ಸರ್ವನಾಶ ಆಗ್ತೀವಿ ಅನ್ನೋ ಲೆವೆಲ್ ಅಲ್ಲಿ ಇವತ್ತು ಯಾವ ಕಂಟ್ರಿನೂ ಇಲ್ಲ. ಯಾಕಂದ್ರೆ ಟೆಕ್ನಾಲಜಿಕಲಿ ತುಂಬಾ ವೇರಿಯೇಬಲ್ಸ್ ಇದೆ. ಮತ್ತೆ ಪ್ರಾಬಬ್ಲಿ ನಮ್ಮ ಒಂದು ಹ್ಯೂಮನ್ ಮೈಂಡ್ ಏನಿದೆಯಲ್ಲ, ಇಟ್ ಹ್ಯಾಸ್ ಗ್ರೋನ್ ಟು ಎ ಲೆವೆಲ್ ವೇರ್ ಎವ್ರಿಬಡಿ ನೋಸ್ ಒಂದ್ ಲೆವೆಲ್ ಆದ್ಮೇಲೆ ಕಾನ್ಫ್ಲಿಕ್ಟ್ಸ್ ನಾವು ಮುಂದಕ್ಕೆ ತಗೊಂಡು ಹೋಗ್ಬಾರ್ದು. ಸೊ ಲೈಕ್ಲಿ ಟು ಡೈ ಡೌನ್, ಬಟ್ ಯು ನೆವರ್ ನೋ. ಬಟ್ ನನ್ನ ಪ್ರಕಾರ ಇದು ವರ್ಲ್ಡ್ ವಾರ್ ಅದೆಲ್ಲ ಆಗುವಂತದ್ದು ಇದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸ್ಟಾಂಚ್ ಸಪೋರ್ಟ್ ಏನಿದೆ ಅದು ಇರಾನ್ಗೆ ಸಿಕ್ಕೋದು ಡೌಟ್. ಬೀಟ್ ಫ್ರಮ್ ರಷ್ಯನ್ ಎಂಡ್ ಆರ್ ಫ್ರಮ್ ದ ಚೈನೀಸ್ ಎಂಡ್ ಅಷ್ಟು ಸ್ಟಾಂಚ್ ಸಪೋರ್ಟ್ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ದೆನ್ ಯು ನೆವರ್ ನೋ. ಸರ್, ಇನ್ನೊಂದು ವಿಚಾರ, ಇಲ್ಲಿ ಇರಾನ್ ಇರಬಹುದು, ಇಸ್ರೇಲ್ ಇರಬಹುದು, ವ್ಯಾವಹಾರಿಕವಾಗಿ ಬಲಿಷ್ಠ ರಾಷ್ಟ್ರ ಅಂತಾನೆ ಹೇಳ್ಬಹುದು. ಇದು ವರ್ಲ್ಡ್ ವೈಡ್ ಆಗಿ ವ್ಯವಹಾರದ ರೀತಿಯಲ್ಲಿ ನೋಡೋದಾದ್ರೆ ಎಸ್ಪೆಷಲಿ ಭಾರತಕ್ಕೂ ಕೂಡ ಯಾವ ರೀತಿ ಇದ್ರೆ ಎಫೆಕ್ಟ್ ತಟ್ಟಬಹುದು ಅಂತ? ಖಂಡಿತವಾಗ್ಲೂ ಈಗ ಇರಾನ್ದು ನೋಡಿ, ಇಸ್ರೇಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ರಿಲೇಟೆಡ್ ನಮ್ಗೆ ನೆಗೆಟಿವ್ ಎಫೆಕ್ಟ್ಸ್ ಇರಲ್ಲ, ಆಯ್ತಾ. ಬಟ್ ಒಂದು ಇದಿರುತ್ತೆ, ಏನ್ ಹೇಳ್ತಾರೆ, ಇರಾನ್ ಏನಿದೆ, ವಿ ಆರ್ ಡಿಪೆಂಡೆಂಟ್ ಆನ್ ದೆಮ್ ಫಾರ್ ಅವರ್ ಆಯಿಲ್ ಸಪ್ಲೈಸ್. ಇಂಡಿಯಾದು ನಿಯರ್ ಅಬೌಟ್ 25% ಆಯಿಲ್ ಸಪ್ಲೈ ಏನಿದೆ ಅದು ಇರಾನ್ ಇಂದಾನೇ ಬರುತ್ತೆ. ಸೊ ಈಗ ಇರಾನ್ ಮೇಲೆ ಅಟ್ಯಾಕ್ ಆಗಿ ಅವರ ಒಂದು ಇದೇನಿರುತ್ತೆ ರಿಸೋರ್ಸಸ್ ಅಂದ್ರೆ ಆಯಿಲ್ ಸಪ್ಲೈ ಏನಾದ್ರು ಕಡಿಮೆ ಆಯ್ತು ಅಂತ ಹೇಳಿದ್ರೆ, ವಿಚ್ ಇಸ್ ಲೈಕ್ಲಿ ಟು ಹ್ಯಾಪನ್, ನಮ್ಮ ಒಂದು ಇಮಿಡಿಯೇಟ್ಲಿ ನಾವು 25% ಇದು ಆಯಿಲ್ ನ ಬೇರೆ ಕಡೆಯಿಂದ ನಾವು ತಗೊಳಕ್ ಆಗಲ್ಲ. ಹೌದು, ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಹ್ಯೂಜ್ ಕ್ವಾಂಟಿಟಿ, ತುಂಬಾ ದೊಡ್ಡ ದೇಶ ಇಂಡಿಯಾ, ಆಯ್ತಾ. ಸೊ ಆ ಒಂದು ಕಾರಣದಿಂದ ಆಯಿಲ್ ಪ್ರೈಸಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಗೋ ಅಪ್. ದೇ ಕ್ಯಾನ್ ಸ್ಕೈ ರಾಕೆಟ್. ಇದು ಎಷ್ಟು ಬೇಗ ಇಂಟ್ರೆಸ್ಟ್ ಒಳ್ಳೇದು. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ ಒಂದು ಆಯಿಲ್ ಪ್ರೊಡಕ್ಷನ್ ಸೈಟ್ಸ್ ಮೇಲೂ ಕೂಡ ಅಟ್ಯಾಕ್ ನಡೆಯುತ್ತಾ. ಅವರ ಆಯಿಲ್ ಪ್ರೊಡಕ್ಷನ್ ನಿಂತಿದ್ಯಾ, ಮತ್ತೆ ಆಯಿಲ್ ಪ್ರೊಡಕ್ಷನ್ ನಿಂತಿಲ್ಲ ಅಂದ್ರೆ ಆಯಿಲ್ ಸಪ್ಲೈಸ್ ಏನಾದ್ರು ನಿಂತಿದ್ಯಾ, ಅವರ ಒಂದು ಸಪ್ಲೈ ಚೈನ್ ಏನಿದೆ ಸಪ್ಲೈ ಚೈನ್ಸ್ ಏನಾದ್ರು ನಿಂತಿದ್ಯಾ, ಎಲ್ಲಾನು ದೇರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್. ಸುನಿಲ್ ಸರ್, ಲಾಸ್ಟ್ ಕ್ವಶನ್ ಏನಂದ್ರೆ, ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದೀನಿ, ಮತ್ತೊಂದು ದೇಶದ ಯುದ್ಧ ನಿಲ್ಲಿಸ್ತೀನಿ ಅಂತ ಪ್ರೌಡ್ ಆಗಿ ಹೇಳ್ಕೊಂಡ್ ಬರ್ತಾರೆ. ಬಟ್ ಇಲ್ಲಿ ಶಾಂತಿ ಸ್ಥಾಪನೆಯ ಕೆಲಸ ಆಗ್ತಾ ಇಲ್ಲ. ಯಾಕೆ ಇಲ್ಲಿ ಹಿಟ್ಲರ್ ಧೋರಣೆ ಆಗ್ತಾ ಇದೆಯಾ ಅಥವಾ ನಾನು ಸರ್ವಾಧಿಕಾರಿ ಆಗ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಹೇಗೆ? ಮ್ಯಾಮ್ ಅದನ್ನೇ ಹೇಳ್ತಾರಲ್ಲ, ನಾವು ಹೇಳೋದು ಮಾಡೋದು ಎರಡೂನು ಎಲ್ಲಾನು ಕಾಣಿಸ್ತಾ ಇರುತ್ತೆ. ದೇ ಆರ್ ನಾಟ್ ಮ್ಯಾಚಿಂಗ್ ವಿತ್ ಈಚ್ ಅದರ್. ಸೊ ಈಗ ಯಾವುದೇ ಎರಡು ದೇಶದ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ನಡೆದ್ರೆ ನಾನ್ ಮಾಡದೆ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಳೋದು ಒಳ್ಳೇದು. ಒಂದಿನ 5 ಫೈಟರ್ ಏರ್ಕ್ರಾಫ್ಟ್ಸ್ ಬಿದ್ದಿತ್ತು ಅಂತ ಹೇಳಿದ್ರು, ಇನ್ನೊಂದ್ ದಿನ 6 ಏರ್ಕ್ರಾಫ್ಟ್ಸ್ ವರ್ ಕ್ರಾಶ್, ಐ ಮೀನ್ ಡೆಸ್ಟ್ರಾಯ್ಡ್ ಅಂತ ಹೇಳಿದ್ರು, ಈಗ 11 ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಅವರು ಒಂದ್ ರೀತಿಲಿ ಡೊನಾಲ್ಡ್ ಟ್ರಂಪ್ ಏನಂತ ಹೇಳಿದ್ರೆ, ಆ ಒಂದು ಗ್ಲೋಬಲ್ ಪೀಸ್ ಮಸಿಯಾ ನನಗೆ ನೋಬೆಲ್ ಸಿಕ್ಬೇಕು ಅನ್ನುವಂತಹ ಒಂದು ಮಹೋದ್ದೇಶದಿಂದ ಆ ಕಾಲದಿಂದ ಏನೇನೋ ಮಾಡಕ್ ಟ್ರೈ ಮಾಡಿದ್ರು. ಬಟ್ ಹಿ ಇಸ್ ಜಸ್ಟ್ ಮೇಕಿಂಗ್ ಫನ್ ಆಫ್ ಹಿಮ್ಸೆಲ್ಫ್ ಫಸ್ಟ್ಲಿ. ಅಂದ್ರೆ ಕ್ಲೇಮ್ಸ್ ಪ್ರಕಾರ ಅವ್ರು ಮಾಡೋ ಕ್ಲೇಮ್ಸ್ ಬಗ್ಗೆ ನಾನು ಹೇಳಿದ್ರೆ ಹಿ ಇಸ್ ಜಸ್ಟ್ ಮೇಕಿಂಗ್ ಫನ್ ಆಫ್ ಹಿಮ್ಸೆಲ್ಫ್. ಬಟ್ ಅದು ಬಿಟ್ಟು ಎಲ್ಲಿ ಕಮರ್ಷಿಯಲ್ ಇಂಟ್ರೆಸ್ಟ್ ಕಾಣುತ್ತೋ ಅಲ್ಲಿ ಅಮೆರಿಕ ಇದ್ದೇ ಇರುತ್ತೆ ಪ್ರಪಂಚದಲ್ಲಿ. ಅಂಡ್ ಅವ್ರು ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ಎರಡೂನು ದೇ ವಿಲ್ ನೆವರ್ ಮ್ಯಾಚ್ ವಿತ್ ಈಚ್ ಅದರ್. ಅಷ್ಟು ಪೀಸ್ ಬೇಕಿದ್ರೆ ಅವರು ವೆನಿಜುವೆಲಾ ಇಂದ ಪ್ರೆಸಿಡೆಂಟ್ ನ ಕಿಡ್ನಾಪ್ ಮಾಡೋರು ಕರ್ಕೊಂಡ್ ಬರ್ತಾ ಇರ್ಲಿಲ್ಲ ಇಲ್ಲಿ. ದ ಸಿಟಿಂಗ್ ಪ್ರೆಸಿಡೆಂಟ್ ಆಫ್ ಎ ಕಂಟ್ರಿ. ಅವರು ಮಾತುಕತೆ ಆಡ್ಬೋದಿತ್ತು, ಮಾಡ್ಲಿಲ್ಲ.
ಈಗ ಮೆನಿ ರೆಜಿಮ್ ಅವ್ರು ಚೇಂಜ್ ಮಾಡಕ್ ಟ್ರೈ ಮಾಡ್ತಾರೆ, ಯಾಕಂದ್ರೆ ಅವ್ರ ಆಯಿಲ್ ರಿಸೋರ್ಸಸ್ ಬೇಕು ಯುನೈಟೆಡ್ ಸ್ಟೇಟ್ಸ್ ಗೆ. ಅದೊಂದೇ ಅವ್ರು ನೋಡ್ತಿದ್ರು. ಈಗ ವೆನಿಜುವೆಲಾಲೂ ಅವ್ರು ನೋಡಿದ ಅವ್ರ ಆಯಿಲ್ ರಿಸೋರ್ಸಸ್. ಅಲ್ಲ ಸರ್, ಈ ಟ್ರಂಪ್ ನ ಸರ್ವಾಧಿಕಾರಿ ಧೋರಣೆಗೆ ಒಂದು ಫುಲ್ ಸ್ಟಾಪ್ ಅನ್ನೋ ಇಡುವವರು ಯಾರು ಇಲ್ವಾ, ಅಥವಾ ಫುಲ್ ಸ್ಟಾಪ್ ಇಡೋಕ್ ಆಗೋದಿಲ್ವಾ ಹೇಗೆ ಅಂತ? ಅಮೆರಿಕನ್ ಜನಾನೇ ಇಡ್ತಾರೆ ಮ್ಯಾಮ್. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ ದೇರ್ ಇಸ್ ಅನ್ ಎಂಡ್ ಫಾರ್ ಎವ್ರಿಥಿಂಗ್. ಟ್ರಂಪ್ ವಿಲ್ ಆಲ್ಸೋ ಎಂಡ್. We just have to wait and see ಅಷ್ಟೇನೆ. ಯಾವುದೂನು ಪರ್ಮನೆಂಟ್ ಆಗಿ ಹೀಗೆ ನಡೀತಾ ಇರಲ್ಲ. And there are many more countries and many more leaders and many more people in the world which can potentially control this. ಆಗತ್ತೆ, ಇದೆಲ್ಲಾನು ನಡೆಯುತ್ತೆ. ಜಸ್ಟ್ ವೆಯ್ಟ್ ಔಟ್. ನಾವು ವೆಯ್ಟ್ ಮಾಡ್ಬೇಕಷ್ಟೇ. ಮುಗಿಯುತ್ತೆ, ಇದೂ ಮುಗಿಯುತ್ತೆ. ಸರ್, ಇಲ್ಲಿ ಇಸ್ರೇಲ್ಗೆ ಅಮೆರಿಕ ಬಿಟ್ಟು ಬೇರೆ ಯಾವ್ದಾದ್ರು ದೇಶಗಳು ಸಪೋರ್ಟ್ ಮಾಡ್ತಾ ಇದೆಯಾ? ಆಮೇಲೆ ಕಂಪ್ಲೀಟ್ ಇದು ನೇಟೋ ಕಂಟ್ರೀಸ್ ಏನಿದೆ ಅವೆಲ್ಲ ಸಪೋರ್ಟ್ ಮಾಡೇ ಮಾಡುತ್ತೆ. ಅಫ್ಕೋರ್ಸ್ ಜರ್ಮನಿ ಮೇ ನಾಟ್ ಡೂ ದಟ್, ಯಾಕಂತ ಹೇಳಿದ್ರೆ ಅವರು ಒಂದು ತುಂಬಾ ಡಾರ್ಕ್ ಹಿಸ್ಟ್ರಿ ಇದೆ ಜರ್ಮನಿ ಮತ್ತೆ ಇಸ್ರೇಲ್ದು. ಯಾಕಂತ ಹೇಳಿದ್ರೆ ಹಿಟ್ಲರ್ ಒಂದು ಇದೇನಿದೆ ಅಲ್ಲಿ ಅವರ ಒಂದು ಎಥ್ನಿಕ್ ಕ್ಲೆನ್ಸಿಂಗ್ ಎಲ್ಲ ನಡೆದಿದೆ. ಸೊ ಆ ಒಂದು ಇದೇನಿದೆ ಅದನ್ನ ಬಿಟ್ಟು ಪ್ರಾಬಬ್ಲಿ ಇಟ್ ಹ್ಯಾಸ್ ಟು ಸಪೋರ್ಟ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವೆನ್ ಯುನೈಟೆಡ್ ಸ್ಟೇಟ್ಸ್ ಆಸ್ಕ್ಸ್ other countries to support Israel, definitely they will try to support them. It's a possibility, but Israel itself is very strong. ಅವರು ವೀಕ್ ಕಂಟ್ರಿ ಅಲ್ಲ, ಅದು ಅವ್ರನ್ನ ತಮ್ಮನ್ನ ತಾವಂಗ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ದಟ್ಸ್ ದ ಪಾಯಿಂಟ್. ಅಂಡ್ US ಜೊತೆಯಲ್ಲಿದೆ, ರಿಸೋರ್ಸಸ್ ಏನು ಕಮ್ಮಿ ಇಲ್ಲ. ಅಂಡ್ ದೇ ಆರ್ ಟಫ್ ಫೈಟರ್ಸ್. ಇಸ್ರೇಲಿಸ್ ಏನಿದೆ ದೇ ಆರ್ ಟಫ್ ಫೈಟರ್ಸ್. ಯಾಕಂದ್ರೆ ಪ್ರತಿದಿನ ಅವ್ರಿಗೆ ಒಂಥರ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಹೋಗಿದೆ. And they are the fittest and they have survived till now, and they will survive this also probably. ಯಾಕಂತ ಹೇಳಿದ್ರೆ just because it's a Jewish country, no country should aim to destroy Israel. ನನ್ನ ಪ್ರಕಾರ ಕೇಳಿದ್ರೆ nobody should try to destroy anybody. Ideally that's a peaceful world. That's my take on it. Yes. ಥ್ಯಾಂಕ್ ಯು ಸುನಿಲ್ ಕುಮಾರ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ, ಅದು ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಪ್ರಮುಖವಾಗಿ UAE ಇರಬಹುದು, ಬೆಹರೇನ್ ಇರಬಹುದು, ಕತಾರ್ ಮೇಲೆ ಅಟ್ಯಾಕ್ ಮಾಡಿದೆ. ಪ್ರಮುಖವಾಗಿ ಈ ಒಂದು ಅಮೆರಿಕ ಏನಿದೆ ಎಲ್ಲೆಲ್ಲ ವಾಯು ನೆಲೆಗಳನ್ನ ಸ್ಥಾಪನೆ ಮಾಡಿದೆ ನೋಡಿ, ಆ ಪ್ರದೇಶವನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಈಗ ದಾಳಿಯನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಇಸ್ರೇಲ್ನಲ್ಲಿ ಸೈರನ್ ಅನ್ನ ಮೊಳಗಿಸಲಾಗಿದೆ. ಅದರರ್ಥ ಈಗಾಗಲೇ ಯುದ್ಧ ಆರಂಭ ಆಗಿದೆ. ನಾಗರಿಕರು ತಮ್ಮ ರಕ್ಷಣೆಯನ್ನು ನೀವುಗಳು ಮಾಡ್ಕೋಬೇಕು. ಬಂಕರ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ, ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೊಳ್ಬೇಕು. ಅನಗತ್ಯವಾಗಿ ಹೊರಗಡೆ ಓಡಾಟ ಮಾಡುವಂಥದ್ದು ಬೇಕಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಅದ್ರ ಜೊತೆಗೆ ಭಾರತೀಯ ರಾಯಭಾರಿ ಕಚೇರಿ ಕೂಡ ಭಾರತೀಯ ರಕ್ಷಣೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡ್ಕೊಳ್ತಾ ಬರ್ತಾ ಇದೆ. ಅದ್ರ ಜೊತೆಗೆ ಭಾರತೀಯರು ಕೂಡ ಅನಗತ್ಯವಾಗಿ ಹೊರಗಡೆ ಓಡಾಟ ಮಾಡೋದು ಬೇಡ, ನಿಮ್ಮ ರಕ್ಷಣೆಯಲ್ಲಿ ನೀವು ಇರಿ, ನೀವು ನೆಲೆಸಿರುವಂತಹ ಜಾಗದಲ್ಲಿ ನೀವಿರಿ, ಎಲ್ಲೂ ಕೂಡ ಹೊರಗಡೆ ಹೋಗಬೇಡಿ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ತೆರೆದಿರುವಂಥದ್ದು. ಯಾರಿಗೆ ಏನಾದರೂ ಕಷ್ಟ ಆಯಿತು ಅಂತಂದ್ರೆ ಆ ಒಂದು ಸಹಾಯವಾಣಿ ಮೂಲಕ ನೀವು ಸಂಪರ್ಕ ಮಾಡಬಹುದು ಅಂತ ಭಾರತೀಯ ರಾಯಭಾರಿ ಕಚೇರಿ ತಿಳಿಸಿದೆ. ಟೆಹರಾನ್ನಲ್ಲಿ ಈಗಾಗಲೇ ಭಾರಿ ಸ್ಫೋಟ ಸಂಭವಿಸಿದೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿನ ಜನರು ಈಗ ಓಡಾಟ ನಡೆಸ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಮಹಾಯುದ್ಧನೇ ನಡೆಯುತ್ತೆ ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಇದಕ್ಕೆ ಫುಲ್ ಸ್ಟಾಪ್ ಬೀಳುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದೆ. ಸುಮಾರು ದಿನಗಳ ಹಿಂದೆಯೇ ಅಮೆರಿಕ ಈ ಒಂದು ದಾಳಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಯಾಕಂದ್ರೆ ರಾಜಿ ಸಂಧಾನ ಮಾಡೋದಕ್ಕೆ ಮಾತುಕತೆ ಆರಂಭ ಆಗುತ್ತೆ. ಅದಾದ್ಮೇಲೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ರಾಜಿ ಸಂಧಾನ ಮಾಡೋದಿಲ್ಲ ಅಂತ ಹೇಳ್ತಾರೆ. ರಾಜಿ ಸಂಧಾನ ಕೂಡ ವಿಫಲ ಆಗತ್ತೆ. ವಿಫಲ ಆದಂತಹ ಬೆನ್ನಲ್ಲೇ ಬೆಳ್ಳಂಬೆಳಗ್ಗೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ನಡೆಸುತ್ತೆ. ಅದರಲ್ಲಿ ಹಲವಾರು ಜನರು ಸಾವನ್ನಪ್ತಾರೆ. ಇದರ ಪ್ರತೀಕಾರ ತೀರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಈಗ ಮತ್ತೆ ಅಟ್ಯಾಕ್ ಮಾಡಿದೆ. ಬಹರೇನ್ ಇರಬಹುದು, UAE ಇರಬಹುದು, ಅದ್ರ ಜೊತೆಗೆ ಕತಾರ್ ಮೇಲೂ ಕೂಡ ದಾಳಿಯನ್ನ ಮಾಡಿದೆ. ಈ ಮೂರು ಭಾಗದಲ್ಲಿ ಪ್ರಮುಖವಾಗಿ ಅಮೆರಿಕದ ಸೇನೆ ಅಂದ್ರೆ ವಾಯು ನೆಲೆಯನ್ನ ಅಮೆರಿಕ ಸ್ಥಾಪನೆ ಮಾಡಿತ್ತು, ಅದ್ರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಇರಾನ್ ಅನೌನ್ಸ್ ಮಾಡಿದೆ.